ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳ ಸಾವಿತ್ರಿ. ಬೆಳಗ್ಗೆ 5:30 ಆಗೈತೆ, ಲಾಗ್ ಚಾಲು ಮಾಡೀನಿ. 5:30 ರಾತ್ರಿ 9:30 10 ತನಕ ನನ್ನ ರೊಟೀನ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ. ಒಂದೆರಡು ಕಮೆಂಟ್ ಬಗ್ಗೆ ಇದು ಮಾತಾಡಿರತ್ತಂತ ಮಾತಾಡಕತ್ತೀನಿ. ಒಂದು, ಕುಬೇರ ಪೂಜೆ ಮಾಡೋದು ಹೇಳ್ಕೊಡಿ ಸಿಸ್ಟರ್ ಅಂತ ಹೇಳಿ. ಓಕೆ ಸಿಸ್ಟರ್, ಹೇಳ್ಕೊಡ್ತೀನಿ. ಇನ್ನೊಂದು, ಶ್ರಾವಣ ಜ್ವರ ಬಂದು ನೋಡಿ, ಗೋಬಿ ಮತ್ತು ಹುಗ್ಗಿ ಇಂಥದ್ದೆಲ್ಲ ಕೊಡಬೇಡಿ, ಅವಾಗ ಬೇಗ ಆರಾಮಾಗಲಿ ಅಂತ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಆರಾಮಾಗೈತ್ರಿ, ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ನಿಂದ. ನಿನ್ನೆ ರಾತ್ರಿ ಜ್ವರ ಇಲ್ಲ, ಏನೂ ಕೆಮ್ಮಿಲ್ಲ, ನೆಗಡಿಲ್ಲ, ಆರಾಮ್ ಮಲ್ಕೊಂಡಿದ್ದ ನೋಡಿ. ಅವಾಗ ಇವಾಗ ಎಬ್ಬಿಸಿ ಆಂಜನೇಯ ಕಳಿಸ್ಬೇಕ್ರಿ. ಜ್ವರ ಬಂದಾಗ ಆಲ್ಮೋಸ್ಟ್ ಮಕ್ಕಳು ಆಂಜನೇಯ ಕಳಿಸೋದು ಒಳ್ಳೇದು ನೋಡಿ ಸ್ನೇಹಿತರೆ. ಬರೀ ಎಬ್ಬಿಸಿ ಆಂಜನೇಯ ಕಳಿಸಿ ಮತ್ತು ನಾನು ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮತ್ತು ಮರಿಬೇಡಿ. ಸಪೋರ್ಟ್ ಮಾಡಿರಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ, ಚಾನಲ್ ಬೆಳೆಸಿ ಉಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ನೋಡಿರಿ, ಅಂಗಳ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿದೆ. ಶ್ರವಣ ಕುಮಾರ ದೇವ್ರಿಗೂ ಯಾರ ಹಾಸಿಗೆ ಮಡಚಬೇಡ ಮಮ್ಮಿ, ನಾವು ಒಳ ಬಂದು ಮುಕ್ಕೋತೀನಿ ಅಂತೇಳಿ ನಾವು ಶ್ರವಣ ಕುಮಾರ ಕಾಟಮೆ ಮನವಿಸ್ಬೇಕು ನೋಡಿ. ರಂಗೋಲಿ ಈ ಥರ ತೆಗೆದು ನೋಡಿ ಸ್ನೇಹಿತರೆ. ಇನ್ನೂ ರಾತ್ರಿ 6 ಗಂಟೆ ಆದರೂ ಸಿಂಪಲ್ ಅದ ನೋಡಿ ರಂಗೋಲಿ. ಬರ್ರಿ ಹೊರಗೆ ಲೈಟ್ ತೆಗಿತೀನಿ. ಎಷ್ಟು ಕತ್ಲ ಇದೆ ನೋಡಿ, ನೀವೇ ಬೆಳಕು ಹಾಕಿ ಬಂದೈತ್ರಿ, ಕಾಣ್ತಿರ್ಬೇಕು. ಇನ್ನೂ ಸ್ವಲ್ಪ ಕತ್ಲ ಇದೆ. ಬರೀ ನಾ ಮನೆ ಕಸ ಗುಡಿಸಿಲ್ಲ ಏನಿ ನೋಡಿ. ಮೊನ್ನೆ ಪಳಾರ್ಗೆ ಚುರುಮುರಿ ತಂದ್ಕಿರಿ ಹೆಂಗೆ ಚೇರಿ ನೋಡಿ ಕುಮಾರ ಶ್ರಾವಣಿ ಸುಮ್ ಕುಂದಲ್ರಿ, ಕೈ ಕಿತ್ತಾಪತಿ ಮಾಡೋದೆ ನೋಡಿ. ಬಾಂಡೆ ಎಲ್ಲ ಹಂಗೆ ಸ್ನೇಹಿತರೆ. ರೊಟ್ಟಿ ಮಾಡ್ಬೇಕು ಇವತ್ತು ಊಟಕ್ಕೆ. ನಿನ್ನೆ ಸ್ವಲ್ಪ ರಾತ್ರಿ ಊಟಕ್ಕೆ ರೊಟ್ಟಿ 2 ಪಲ್ಯ ಮಾಡಿದೆ. 2 ಬದ್ನಿಕಾಯಿ ಇದ್ದು ರೀ, 2 ಅಂತ ನೋಡಿ. ನಾನು ಬಿರಾಪುತ್ತನ ದರ್ಶನ ಮಾಡಿ ಹೋಗಿ ಸ್ನೇಹಿತರೆ. ಹೀಗಾಗಿ ಕಾಲ ತೆರೆದಿದ್ದೈತೆ ನೋಡಿ. ನೀವು ಕೂಡ ಬೀರಪ್ಪಮುತ್ತನ ದರ್ಶನ ಮಾಡ್ಕೊರಿ. ಬೀರಪ್ಪಮುತ್ತ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರನ್ನೂ ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಬೆಳಕು ಹಾಕಿ ಬಂದೈತೆ ನೋಡಿ. ನಿನ್ನೆ ಬಟ್ ಒಣಗಿದ್ದಿಲ್ಲ, ತಕ್ಕೊಂಡಿಲ್ರಿ. ಮುದ್ದೆ ಅಂತ ಬಂದು ಹೋಗೋದಾಕಿದ್ದಿಲ್ಲ. ಪುಟ್ಟಕ್ಕ ಕಟ್ಟಿಗೆ ಹೋಗಿದ್ರು, ಹೋದ್ರಿ ನಾನು ಬರ್ತಿದ್ದಿಲ್ಲ ಪುಟ್ಟಕ್ಕ ಅಂತ. ತೊಗರು ಕಟ್ಟಿಗೆ ತಂತ ಇಡ್ಬೇಕ್ರಿ, ಬರ್ತಾವೆ ಸ್ನೇಹಿತರೆ. ಬರ್ರಿ ಪಡ್ಸಾಲಿ ಅಟ್ಟ ಕಸ ಹೊಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಇಷ್ಟೇ ಬಾಂಡೆ ಅದ ನೋಡ್ರಿ, ಭಾಳ ಇಲ್ಲ ಬಾಂಡೆ. ಅವಾಗ ಕಾದಾರಿ ನೀರು ಕೊಡಕತ್ತೀನಿ ಸ್ನೇಹಿತರೆ. ಕಾಶಿ ಇಲ್ಲರಿ, ಇನ್ನೊಂದು ಕಾರದಾಗ ಕಾಶಿ. ನಾ ದೇವ್ರಿಗೆ ಬಂದಿಲ್ಲ ನೋಡ್ರಿ. ಅವರು ಟೈಮ್ 6:30 ಹಾಕಿ ಬಂತು ನೋಡಿ. ಈಟೇ ಮಾಡ್ರಾಗನ ಬರ್ರಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನೋಡ್ರಿ, ಇಲ್ಲೇ ಹಂಗ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕಿ ಬಂದ್ಮ್ಯಾಗ ಮುಟ್ಟು ಮನೆ ಕಸ ಗುಡಿಸಿ ಕಾಯಿಪಲ್ಲೆ ಉಳ್ಕೊಳಕತ್ತೀನಿ. ಅಡುಗೆ ತಯಾರಿ ನೋಡಿ ಸ್ನೇಹಿತರೆ. ಇವತ್ತು ಪಲಾವು, ಬದ್ನಿಕಾಯಿ ಪಲ್ಯ, ರೊಟ್ಟಿ ಮಾಡಬೇಕು. ಆಕೆ ಬುತ್ತಿಗಿಟ್ಟಾಗುತ್ತೆ. ತರಕಾರಿ ಎಲ್ಲ ಭಾಳ ಐತ್ರಿ. ಬಟಾಟಿ, ಗಜ್ಜರಿ, ಸೌತೆಕಾಯಿ, ಉಳ್ಳಾಗಡ್ಡಿ, ಇನ್ನು ಟಮಾಟಿ ಹೋಳ್ಬೇಕು. ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಉಳಾಕತ್ತೀನಿ. ಬದ್ನಿಕಾಯಿ ಪಲ್ಯಕ್ಕೆ ಬದ್ನಿಕಾಯಿ ಎಡ್ಡೆ ಅದ ರೀ, ಜಾಸ್ತಿ ಉಳ್ಳಾಗಡ್ಡಿ ಹೋಗ್ತೀನಿ. ಸಂಜಿನಾಗ 2 ಮಾಡಿದ್ದೆ. ಇವು 2 ಯಾಕೆ ಇಟ್ರಾಕ ಅಂತೇಳಿ ಉಳ್ಳಾಗಡ್ಡಿ ಅದು ಜಾಸ್ತಿ ಹೋಳಿ ಹಾಕಿದ್ರಾತು ಹೆಚ್ಚಾಗಿ ಉಳಿದಿರ್ತೀನಿ. ಕೊಬ್ಬರಿ, ಅದಕ್ಕೆ ಬದ್ನಿಕಾಯಿಗೆ ಕೊಬ್ಬರಿ ಹುರಿದಿದ್ರಿ, ಎಳ್ಳು ಖಾರ ಹುರಿದಿದ್ದು ತೋರ್ಸಮ್ಮ ಗ್ಯಾಸಿ ಮೆಟ್ಟು ಹುರಿದು ಸಜ್ಜು ಮಾಡಿ. ಹಂಗೆ ಟೇಸ್ಟ್ ಮಸ್ತ್ ಆಗ ಸ್ನೇಹಿತರೆ. ಸೊಕ್ಕತ್ತಾಗತ್ತೆ ಮಾಡಿ ನೋಡಿ. ಇಷ್ಟು ಹಾಕಿ ಹೆಚ್ಚಾಕಿ ತುಂಬ ಮಾಡೋ ಇಷ್ಟೆಲ್ಲ ಹಾಕಬೇಕ್ರಿ ನೋಡಿ. ಇವಾಗ ಎಳ್ಳು ಖಾರ ಹುರಿದೀನಿ. ಎಳ್ಳು ಈ ಕಡೆ ಕೊಬ್ಬರಿ ಹುರಿದಿನ್ರಿ, ಒಂದಿಟ್ಟು ಕೊಬ್ಬರಿ, ಇದು ಗಿಟ್ಗ ಎಳ್ಳು ಖಾರೆಲ್ಲು, ಇವು ಗಿಟ್ಟಗ ಕೊಬ್ಬರಿ ಗಿಟ್ಟಗ ಖಾರೆಲ್ಲು ಎಳ್ಳು ಇವಾಗ ಮಿಸ್ ಖಾರೆಲ್ಲು ಎಳ್ಳು ಇದ್ರೊಳಗೆ ಮಿಸ್ ಆಗ್ಯಾವ್ರಿ. ಇವಾಗ ಕೊಬ್ಬರಿ ಗಿಟ್ಟಿಗೆ ಕೊಬ್ಬರಿ ಹುರಿದ ಅಲ್ರಿ ಮಾಡಿ. ನಾ ಏನು ಬೇರೆ ಹೇಳಿದ್ದಮ್ಮ, ನಾ ಹೇಳಿದ ಸರಿ ನೋಡಿ ಮತ್ತೆ ಹಾಕಿಲ್ಲ ಸ್ನೇಹಿತರೆ. ಬರ್ರಿ ಮತ್ತು ಪಲಾವ್ ಮಾಡಾಗ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಕಾಯಿಪಲ್ಲೆ ಹೆಚ್ಚೋದಕ್ಕೆ ಎಷ್ಟು ಕಾಯಿಪಲ್ಲೆ ಹೆಚ್ಚಾಗ್ತದೆ ನೋಡಿ, ಅಷ್ಟೆಲ್ಲ ಮಕ್ಕಳಿಗೆ ಒಳ್ಳೇದು ನೋಡಿ ಸ್ನೇಹಿತರೆ. ಇದು ಬದ್ನಿಕಾಯಿ ಪಲ್ಯ ಐತೆ. ಬದ್ನಿಕಾಯಿ ಭಾಳ, ಅದಕ್ಕೆ ಟಮಾಟೆ ನೋಡ್ತೀನಿ. ಬದ್ನಿಕಾಯಿ ಪಲ್ಯ ಮಾಡ್ತೀವಿ. ಒಂದು ಫೋಟೋ ಕ್ಲಿಕ್ ಮಾಡು. ಸಲ್ಮಾನ್ ಕ್ಲಿಕ್ ಟೇಕ್ ಮಾತಾಡ ಪಲಾವ್ ಮಾಡಿ, ಬದ್ನಿಕಾಯಿ ಪಲ್ಯ ಮಾಡಿ, ಈ ಒಲಿ ಹಚ್ಬೇಕು. ಇನ್ನ ಬಾಂಡೆ ಇಟ್ಟು ಮನೆಯಿಂದ ತೋರಿಸ್ತಾಮ ಬಾಂಡೆ
ಬಾಂಡೆ ಬಟ್ಟೆ ಎಲ್ಲ ಹಂಗೆ ಐತಿ ಕೆಲಸ. ಬಟ್ಟೆ ಇಲ್ಲಿ ಬಟ್ಟೆ ಮಡ್ಚಿ ನೋಡಿ ನಾವು ನೋಡಿ ನಾ ಬಾಂಡೆ ಸ್ವಲ್ಪ ಬಾಂಡೆ ಒಲಿ ಹಚ್ಬೇಕು. ಟೈಮ್ 7 ಗಂಟೆ ಮ್ಯಾಗ ಐತ್ರಿ. ಈಗ 9ಕ್ಕೆ ಶ್ರಾವಣಿ ಸ್ಕೂಲ್ಗೆ ಹೋಗ್ತಾಳ. ಬರ್ರಿ ಪಟ ಪಟ ಕೆಲಸ ಮಾಡ್ಕೊಂಡು ಮತ್ತೆ ಸಿಗೋಣ. ನೋಡಿ ನೀರು ಒಲಿ ಹಚ್ಚೀನಿ. ಶ್ರವಣಕುಮಾರ್ದು ಜಾಕ್ ಆಯಿತು. ಬಾಂಡೆ ಆಮೇಲೆ ತಿಕ್ತೀನಿ. ಅವ್ರು ಸಾಲಿ ಕಳಿಸಿ ಟೈಮು 8:45 ಆಗೈತ್ರಿ. ಇನ್ನು 15 ನಿಮಿಷನ್ಯಾಗ ರೊಟ್ಟಿ ಮಾಡಬೇಕು. ರೊಟ್ಟಿಗೆಲ್ಲ ತಯಾರು ಮಾಡೀನಿ. ಊಸು ಬಟ್ಟೆನ ಮಡ್ಚಿದ್ ನೋಡಿ. ಇನ್ನು ಒಗದು ಹಾಕಿದ್ನೆಲ್ಲ ಊಸು ಮಡಚ್ಕೊಂಡೆ. ಹಿಂದಿಂದು ಬಟ್ಟೆ ಬಾಂಡೆ ಮಾಡಿ ಕಸ ಗುಡಿಸ್ಬಿಡ್ತೀನಿ ರೀ. ಕ್ಲೀನ್ ಆಗಿಬಿಡ್ತೆ. ಮುಂಜಾನೆ ಬೆಳಗ್ಗೆನೇ ಕಸ ಗುಡ್ಸಕ್ಕೆ ಹೋಗಲ್ರಿ. ಹಿಂದಿಂದು ಬಟ್ಟೆ ಬಾಂಡೆ ಮಾಡೇ ಕಸ ಗುಡ್ಸೋದು ನೋಡಿ ಹಿಂದಿಂದು. ಇಲ್ಲಿ ನೋಡಿ ಎಲ್ಲ ತಳಗ ನೋಡಿ ಇವು ಬುತ್ತಿ ಕಟ್ಟಾಕ್ರಿ ಶ್ರಾವಣಿಗೆ. ಪಲಾವು ಬದ್ನಿಕಾಯಿ ಪಲ್ಯ ಹಿಟ್ಟು ಜಿಗಿ ಹಾಕಿ ಇಟ್ಟೀನಿ ರೀ. ಹಿಟ್ಟು ನಾದಬೇಕು. ತಟ್ಟೆ ಸಜ್ಜು ಮಾಡಿಟ್ಟಿನಿ. ಹಂಗೆ ಅಲ್ರಿ ಮಕ್ಕಳು ಸಾಲಿಗೆ ಹೋಗೋ ಹೊತ್ನಾಗೆಲ್ಲ ತಳಗೆ ಇಟ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ. ಪಲ್ಯ ಹಚ್ಕೊಂಡು ಉಂಡ್ಕೆ ಬುತ್ತಿ ಕಟ್ಕೊಂಡು ಹೋಗಿಬಿಡ್ತಾರೆ. ಆಮೇಲೆ ಊಷ್ಟಿ ಹತ್ತಿಟ್ಟು ಕ್ಲೀನ್ ಮಾಡೋದು ನಮ್ಮ ಕೆಲಸ ನೋಡಿ. ಶ್ರವಣಕುಮಾರ ಏನು ಮಾಡಾಕತ್ತೀವಪ್ಪ? ಆಕಿ ದೇವ್ರಿಗೆ ಸ್ನೇಹಿತರೆ ರಿಬ್ಬನ್ ಹೂವು ಕಟ್ಕೊಂಬಂದಾಳ. ಈಗ 2 ಜುಟ್ಲು ಹಾಕ್ಬೇಕ್ರಿ ಆಕಿಗೆ. ಟೈಮ್ ನೋಡಿ 8:45 ಆಗೈತೆ. ಇನ್ನು 15 ನಿಮಿಷ ರೀ ಆಕಿ ಹೋಗೋದು. ಬರ್ತಾಳ ನಿಂತೀನಿ ರೀ. ಬಂದಂದ್ರೆ ಜುಟ್ಲ ಹಾಕಿ ಇದು ಮಾಡ್ಬೇಕಂತ ಜುಟ್ಲ ಹಾಕ್ಯಾರಿ ರೊಟ್ಟಿ ಮಾಡ್ಬೇಕಂತ. ಇನ್ನೂ ಬರ್ಲಾಗ್ಯಾಳ. ಬರ್ರಿ ಸ್ನೇಹಿತರೆ ರೊಟ್ಟಿ ಹಿಟ್ಟು ನಾದಿ ರೊಟ್ಟಿ ಬಡಿಯಾಗ ಮಸ್ತ್ ಸಿಗ್ತೀನಿ. ಬಂದೇ ಬಿಟ್ಟು ನೋಡಿ ನೆನೆಸರಾಗ 100 ಆಯಸ್ ನಮ್ಮ ಶ್ರಾವಣಿಗೆ ಬಂದು ನಾನು ಜುಟ್ಲ ಹಾಕ್ಬೇಕಂತ ನೋಡಾಕತ್ತಿದ್ದು. ನೀನು ಜುಟ್ಲ ಹಾಕಿ ರೊಟ್ಟಿ ಮಾಡಕ್ಕೆ ಮುಂಚೆ ಅಂದ್ರೆ ನಿನ್ನ ಮೇಕಪ್ ಅವ್ನ ಮೇಕಪ್ ಮಾಡಿ ಸೇರಿ ಆಗುತ್ತೆ. ಐಡೆಂಟಿ ಕಾರ್ಡ್ ಹಾಕೊಂಡು ಯಾವ್ದವ್ರಿಗೆ ಹೋಗಿದ್ದಿ? ಯಾವ್ದವ್ರಿಗೆ ಹೋಗಿದ್ದಿ? ಹಾಂ ಬಳಿ ಹಾಕ್ಕೊಂಡ್ಬಿಟ್ಟಿನು. ಹಾಂ ಹೇಳಿ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳು. ಅಯ್ಯೋ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಾಕಿ. ಬಳಿ ಚಂದ ವೈಟ್ ಬೋಟು ವೈಟ್ ಬಳಿ ವೈಟ್ ರಿಬ್ಬನ್ ಆಗ್ಬೇಕು. ನಮ್ಮ ಶ್ರವಣಕುಮಾರನು ಬಂದು ನೋಡಿ ಜಾಕ ಮಾಡಿ ನಿನ್ನ ಆನಂದ ನಿಧಿ ಮಾಡ್ಯಾನ್ರಿ. ಜ್ವರ ಇಲ್ಲ, ನೆಗಡಿಲ್ಲ, ಕೆಮ್ಮಿಲ್ಲ, ಸ್ವಚ್ಛಗೆ ನೋಡಿ ಸ್ವಚ್ಛಗೆ ನೋಡ್ರಿ. ಹಾಯ್ ಮಾಡಪ್ಪಜ್ಜಿ. ಗುಡ್ ಮಾರ್ನಿಂಗ್ ಹೇಳಪ್ಪ. ಬಾ ಶ್ರವಣಕ್ಕ ತಲೆ ಇಕ್ತೀನಿ ಮೇಕಪ್ ಮಾಡ್ತೀನಿ. ಬಾ ಹಿಂದಿನ ಕದ ಮುಚ್ಚಿ ಬಾ. ಹಾಂ ಏನು ಆರು ತಿಂಗಳಾತು. ಒಂದು ಕ್ಲಿಪ್ ತಗೊಂಬಂದಿಲ್ಲ. ಇವರಿಬ್ಬರನ್ನು ಮೇಕಪ್ ಮಾಡಿ ಮತ್ತೆ ಸಿಗ್ತೀನಿ. ಬೇಕು ಇಡೋ ನೀವಪ್ಪ ಅವನೇ ಇದೆಯಲ್ಲ ಶ್ರಾವಣ ಜೊತೆ ನೋಡಿ. ಇವರಿಬ್ಬರು ರೆಡಿ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಶ್ರಾವಣಿನೂ ರೆಡಿ ಮಾಡಿದೆ, ಶ್ರವಣಕುಮಾರ್ ರೆಡಿ ಮಾಡಿದೆ. ಹೆಂಗೆ ಕಾಣಕತ್ತಾರಿ ನನ್ನ ಇಬ್ಬರು ಮಕ್ಕಳು ಶ್ರಾವಣಿ ಆ್ಯಂಡ್ ಶ್ರವಣಕುಮಾರ. ಶ್ರಾವಣಿ ಸಖತ್ ಕಾಣಕತ್ತೀನಿ, ಮಸ್ತಾಗೈತಿ. ದಿನ ಹಿಂಗೆ ಜುಟ್ಲ ಹಾಕ್ಬೇಕ್ರಿ ಭಾರಿ ಖುಷಿ ಇರ್ತಾಳೆ ಸ್ನೇಹಿತರೆ. ಜುಟ್ಲ ಹಾಕ್ಲಿಕ್ಕಂದ್ರೆ ಬರ್ತ ನೋಡಿ ಸಪ್ಪ ಮಾರಿ ಮಾಡ್ಕೊಂಡು ಹೋಗ್ತಾಳ. ಹೌದಿಲ್ಲಮ್ಮ? ಕರೆಕ್ಟ್ ಹೇಳಮ್ಮ, ಸುಳ್ಳು ಹೇಳ್ಬೇಡ. ಸರಿಗ್ಯಾರ ನೋಡ್ರಿ ಇಬ್ಬರು ಸರಿಗ್ಯಾರ ಸ್ನೇಹಿತರೆ. ಇವಾಗ ಜ್ವರ ಬಡ್ತಾ ಆಕೆ ಹೇನಿನ ಬಡತ್ ನೋಡಿ. ಹೇನು ಬಂದು ಜ್ವರನ ಹಂಗೆ ಕಾಡ್ತೀರಿ ಆಕೆಗೆ. ಬಾ ಅಪ್ಪು ನೀ ಹೋಗ್ಬಾ ಶ್ರವಣಕುಮಾರ ಒಳಗೆ ಹೋಗ್ಬಾ. ನಡಿ ಊಟ ಮಾಡ್ಬೇಡಿ. ನಡಿ ಶ್ರವಣ ಊಟ ಮಾಡಿ. ಟೈಮ್ 9ಕ್ಕೆ 5 ನಿಮಿಷ ಕಾಮೇಲೆ ರೊಟ್ಟಿ ಮಾಡ್ತೀನಿ. ಇನ್ನು 9:15 ಬಸ್ ಬರ್ತೀರಿ. ನಾಟಕ ಮಾಡಬೇಡ, ನಾಟಕ ಮಾಡಬೇಡ. ಕುಂದು ರೊಟ್ಟಿ ಮಾಡ್ತಿದ್ದಡಿ. ಸಾಕು 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 ಸ್ಮೆಲ್ ಕೊಟ್ಟಿದ್ದು ಸಾಕಮ್ಮ. ಇಲ್ಲಿ ನೋಡ್ರಿ ಕ್ಯಾಮ್ರಾ ನೋಡ್ರಿ. ಬರ್ರಿ ರೊಟ್ಟಿ ಮಾಡಿ ಅಕ್ಕಿ ಸ್ಕೂಲಿಗೆ ಕಳಿಸಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ನಿನ್ನೆ ಸಂಜಿನಾಗ ತೊಗರಿ ನೆನಕ್ಕಿದ್ ನಾನು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ನೆನೋದು, ರಾತ್ರಿ 9ಕ್ಕೆ ತೆಗಿಬೇಕಾಗಿತ್ತು ರೀ. 6 ತಾಸು ನೆನೆಸ್ಬೇಕಂತ್ರಿ. ನಾನು ಹೆಂಗೆ ಮಾಡಿ ನೋಡಿ 6 ತಾಸಲ್ಲ 24 ತಾಸು ನೆನೆಸೀನಿ ರೀ. ಹೌದಲ್ರಿ? ನಾನು 24 ತಾಸು 6 ತಾಸು ನೆನೆಸ್ಬೇಕಂದ್ರೆ 24 ತಾಸು ನೆನೆಸೀನಿ ರೀ. ಇನ್ನೇನ್ರ 24 ತಾಸು ನೆನೆಸ್ಬೇಕಂದ್ರೆ 3 ದಿನ ನೆನೆಸ್ತಿದ್ದೆ ಸ್ನೇಹಿತರೆ. ಅದು ನೆಪ್ಪೇ ಇಲ್ರಿ. ನೀನು 9ಕ್ಕೆ ತೆಗಿಬೇಕಾದ್ರೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವತ್ತು ಮುಂಜಾನೆ ತೆಗೆದು ಬೆಳಗ್ಗೆ ತೆಗೆದು ಚೀಲ ತಟ್ಟನೆ ಹಾಕಿದ್ದೆ. ಮಳೆ ಮ್ಯಾಕೆ ಹೋಗ್ಬೇಕಂದ್ರೆ ಮೆಳಗಿ ಮ್ಯಾಕೆ ಕಿಲಿ ಕಳೆದ್ಬಿಟ್ಟಾರಿ. ಇನ್ನು ಕಿಲಿ ಮುರಿಬೇಕಾಗುತ್ತೆ ಸಜ್ಜೆ. ಅದು ಬ್ಯಾಡ ಅಂತೇಳಿ ಇಲ್ಲೇ ಕಟ್ಟಿಗೆ ಒಣ ಹಾಕಿ ತುಸೆ ಇದ್ವಲ್ಲ ಪುಟ್ಟಾಕ ಮೆಳಗಿ ಮ್ಯಾಗ ಒಣ ಹಾಕಂದು ಹಾಕಿಯಲ್ಲ. ಬೇಡವ ಪುಟ್ಟಾಕ ಇಲ್ಲೇ ಒಣಗ್ತೀನಿ ಅಂತೆ ಒಣ ಹಾಕಿದೆ ಸ್ನೇಹಿತರೆ. ಇವನ್ನ ಹುರಿದು ಬೇಳೆ ಹಾಕೊಂಬರ್ತೀನಿ ರೀ. ವಿಜ್ಜು ಅಕ್ಕ ಹೇಳ್ಯಾರ ಇವ್ನು ತೊಗರಿ ಹುರಿದು ಬೇಳೆ ಹಾಕ್ಸಿರ ಘಮ ಘಮ ಅಂತವಂತ ಸಾಂಬಾರು ಮಾಡಿರ
ಅದಕ್ಕೆ ಊರು ಬೇಳೆ ಹಾಕ್ಸೊಂಬರ್ತೀನಿ ಇಷ್ಟು ನೋಡಿ ಹೆಂಗೆ ಆತಾವ ಇನ್ನು ಹಸ್ ಮಾಡ್ಬೇಕು ರೀ ಒಣಬೇಕು 2-3 ದಿನ ಚೆನ್ನಾಗಿ ಒಣಬೇಕು ರೀ ಇವು ಬಟ್ಟೆ ಅದಾವೆ ರೀ ಬಾಂಡೆ ಅದಾವೆ ರೀ 10:44 ಆಗೈತೆ ನೋಡಿ ಟೈಮ್ 11 ಗಂಟೆ ಹಾಕಿ ಬಂತು ರೀ ರೊಟ್ಟಿ ಮಾಡಿ ಅವ್ರು ಸಾವು ಕುಮಾರ್ ಉಣಿಸಿ ಅವ್ಗೆ ಎಣ್ಣೆ ಗುಳಿಗೆ ಹಾಕಿ ಅವ್ನು ಸಾಲಿಗೆ ಕಳ್ಸಿದ್ದೀನಿ ರೀ 10:00 10ಕ್ಕೆ ಚಲೋ ಆಗುತ್ತೆ ಆದರೆ 10:00 ಕಳಿಸಿದೆ ಇಲ್ಲೇ ಪಾಯ್ದು ಜಗ್ಗತ್ತಂತೇಳಿ ವಿಡಿಯೋ ಯಾರು ನೋಡುವುದು ಅಂದ್ರೆ ಸಪೋರ್ಟ್ ಮಾಡುವುದು ಅಂದ್ರೆ ವಿಡಿಯೋಗಳು ಹಚ್ಚಿ ಕೆಲಸ ಮಾಡ್ತಾ ಇರ್ತೀನಿ ರೀ ಇನ್ನೀಗ ಬೆಳಗ್ಗೆ ಎದ್ದು ಒಂದು ವಿಡಿಯೋ ನೋಡಿದೆ ವಿಜ್ಜು ಅಕ್ಕಂದು ವಿಡಿಯೋ ನೋಡಿದೆ ನೋಡ್ಕೇರಿ ಮತ್ತು ಅದನ್ನ ಅಲ್ಲಿಗೆ ಐತೆ ಅಲ್ಲೇ ಐತೆ ನೋಡಿರಿ ನಾ ಏನು ಕೆಲಸ ಮಾಡಕತ್ತೀನಿ ಬಟ್ಟೆ ಬಾಂಡೆ ಮಾಡೋತನ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿರ್ತಾರೆ ನೋಡಿ ಅವರೆಲ್ಲ ವಿಡಿಯೋ ಹಚ್ಚಿಡ್ತೀನಿ ಇಲ್ಲಿ ಯಾಕಂದ್ರೆ ಪಾಯ್ಜಿ ಜಗ್ಗತ್ರಿ ಅದಕ್ಕೆ ಸ್ನೇಹಿತರೆ ಸಪೋರ್ಟ್ ಮಾಡ್ಬೇಕು ರೀ ನಮಗೂ ಅವ್ರು ಮಾಡಿರ್ತಾರೆ ನಾವು ಮಾಡಬೇಕು ರೊಟ್ಟಿ ಮಾಡಿ ಉಟ್ಟು ಕಲ್ತು ಇದನ್ನ ನೆಲ ತೊಳೆದು ನೋಡಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗೈತೆ ರೊಟ್ಟಿ ಇವತ್ತು ಊಟಕ್ಕೆ ಏನಂದ್ರೆ ಸ್ಪೆಷಲ್ ಬದ್ನಿಕಾಯಿ ಪಲ್ಯ ರೊಟ್ಟಿ ಪಲಾವನ್ನ ಶ್ರವಣಕುಮಾರ್ ಗಂಗಾ ಇಟ್ಟೋಗ್ಯಾನ್ರಿ ಸೌತೆಕಾಯಿ ಅಷ್ಟಕ್ಕೆ ನೋಡಿದ್ದೆ ಆವಾಜ್ ತಿಂದಾನ ಸಿಟ್ಟ ನೋಡಿ ಈಗ ರೀ ಬದ್ನಿಕಾಯಿ ಪಲ್ಯ ಮಸ್ತಾಗಿ ಸ್ನೇಹಿತರೆ ಟೇಸ್ಟ್ ಮತ್ತು ಭಾರಿ ಆಗೈತೆ ನಮ್ಮ ಶ್ರವಣಕುಮಾರ್ ಒಂದು ರೊಟ್ಟಿ ಫುಲ್ ಉಂಡು ನೋಡಿ ಟೇಸ್ಟ್ ಅದಕ್ಕನ ಭಾಷೆ ಇರಲ್ಲ ಮಸ್ತ್ ಆಗೈತೆ ಮಮ್ಮಿ ಶ್ರಾವಣಿನೂ ಉಂಡ್ಲು ಶ್ರವಣಕುಮಾರ್ನೂ ಉಂಡ ಸಖತ್ತಾಗೈತೆ ಅಂತ ಈ ಕಡೆ ಪಲಾವ್ ಮಾಡಿ ನೋಡಿ ವೆಜ್ ಪಲಾವ್ ಅಂತಿರೋ ತರಕಾರಿ ಪಲಾವ್ ಅಂತಿರೋ ಪಲಾವ್ ಮಾಡೀನಿ ಅರ್ಶಿನ ಪುಡಿ ಹಾಕಿಲ್ರಿ ಮಸ್ತಾಗೈತೆ ನೋಡಿ ಪುಟ್ಟಾಕಾಗ ಒಂದು ಸ್ವಲ್ಪ ಪಲಾವ್ ಹಾಕಿ ಕೊಟ್ಟೀನಿ ಯವ್ವ ರೇಖಕ್ಕೆ ಎಗ್ರೆಸ್ ಹಾಕಿಲ್ಲ ಉಣ್ಣುದಲ್ವಾ ಅನ್ನಕತ್ತ ಪುಟ್ಟಾಕ ನಾನು ಎಗ್ರೆಸ್ ಮಾಡಲ್ಲ ಈಗ ತತ್ತಿ ತಿನ್ನಲ್ಲ ಯಾಕಂದ್ರೆ ನಮ್ಮ ಇದನ್ನ ಈಚೆ ಕಡೆ ನಮ್ಮ ಶ್ರಾವಣಿಯರ್ ಕಾಕಾರು ಇದಕ್ಕೂ ಯಾರಿ ಮಂತ್ರಾಲಯಕ್ಕೆ ಹೋಗ್ಯಾರಿ ಇದು ರಾಯರ ದರ್ಶನಕ್ಕೆ ಪಾದಯಾತ್ರೆ ಮಾಡ್ಯಾರಿ ಇನ್ನು ನಾ ತಿನ್ನಲ್ಲವ ಯವ್ವ ನಮ್ಮ ಮನ್ಯಾಗ ಚಿಕನ್ ಮಾಡಲ್ಲ ತತ್ತಿ ತಿಂದಿಲ್ಲ ರೀ ನಾನು ಎಗ್ ಪಪ್ ಸನಿಯಾಕೆ ಮುದ್ದೆ ಒಳಗೆ ಹೋದ್ರೆ ಎಗ್ ಪಪ್ ತಿಂದಿಲ್ಲ ಎಗ್ ರೈಸ್ ತಿಂದಿಲ್ಲ ನಾರ್ಮಲ್ ರೈಸ್ ತಂದು ತಿಂದೀವಿ ರೀ ಈಗ ರೊಟ್ಟಿನ ಮಾಡಿ ನೋಡಿ ಸ್ನೇಹಿತರೆ ರೊಟ್ಟಿನ ಮಾಡೀನಿ ಇವತ್ತಿನ ಊಟ ಇಷ್ಟಿತ್ತು ನೋಡಿ ದೇವ್ರಿಗೆ ಅವ್ರು ಬೇರೆಲ್ಲ ನಾವು ಬೇರೆಲ್ಲ ರೀ ಸ್ನೇಹಿತರೆ ದೇವ್ರಿಗೆ ಹೋಗ್ಯಾರಂದ್ರೆ ನಾವು ಪಾಲಿಸ್ತೀವಿ ರೀ ನಾನು ಮನೆ ತೊಳೆದಿನಿ ರೀ ಅವತ್ತು ನೋಡಿರಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ನೋಡಿ ಇವು ಯಾರಿಗೆಲ್ಲ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡಿ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಅವರು ಬಿಸಿ ಬಿಸಿದು ಉಂಡೋತಾರೆ ಇಬ್ಬರು ಮಕ್ಕಳು ನನಗೆ ನೋಡಿ ಎಟ್ಟತ್ತ ಬಳತ್ತ ಅಂತೇಳಿ ಎಟ್ಟತ್ತಕ ಬಳತ್ತಕ ಉಣ್ಣೋದ್ರಿ ನಾನು ಕೂಡ ಜಾಕ ಮಾಡ್ತೀನಿ ರೀ ಬಟ್ಟೆ ಬಾಂಡೆ ಇರಲಾಕ ಹಾಕಿದ್ದಿರ್ಲಾಕ ಜಾಕ ಮಾಡಿ ಊಟ ಮಾಡಾಗ ಪೂಜೆ ಮಾಡಿ ಊಟ ಮಾಡಾಗ ಮಸ್ತ್ ಸಿಗ್ತೀನಿ ಸ್ನೇಹಿತರೆ ಕ್ಲೀನ್ ಆಗೈತೆ ನೋಡಿ ಹಿಂಗೆ ಕ್ಲೀನ್ ಆದರೆ ಸಮಾಧಾನ ನೋಡಿ ಫ್ರಿಜ್ಜನ್ನು ಉಟ್ಟು ವರ್ಷಿದೀನಿ ರೀ ನೋಡಿ ಸ್ನೇಹಿತರೆ ಬಟ್ಟೆ ಬಾಂಡೆ ಇವತ್ತು ದೀಪಕ್ಕರ ಮನೆ ಮುಂದೆ ಮಾಡೀನಿ ಅಲ್ಲೇ ಹೋಗೋದು ಒಣಾಕಿ ನೋಡಿ ಬಾಂಡೆ ಒಳಗಿಟ್ಟೀನಿ ಬಟ್ಟೆ ಒಣಾಕೀನಿ ಎಲ್ಲ ಕೆಲಸ ಆಗೈತೆ ಪೂಜೆ ಆಗೈತೆ ಒಂದಿಷ್ಟು ಚಹಾ ಮಾಡ್ಕೊಂಡಿನಿ ಸ್ವಲ್ಪ ಒಂದು ಕಪ್ ಚಹಾ ಮಾಡ್ಕೊಂಡಿನಿ ಬರ್ರಿ ನನ್ನ ಕಪ್ ಎಂಥದೈತಿ ಯಾವಾಗ ಎಷ್ಟೈತಿ ನೋಡಾಕತ್ರಿ ನಾ ಚಹಾ ಕುಡಿಯಲ್ಲ ಕುಡಿದ್ರೆ ಅಷ್ಟು ಚಹಾ ಬೇಕು ನೋಡಿ ಬಟ್ಟೆ ತಿರುಗಿ ಆರಾಕ್ ಬಂದವ ಸ್ನೇಹಿತರೆ ದೀಪಕ್ಕರ ಮನೆ ಅಂದ್ರೆ ಇದ್ರಿಗೆ ಕಾಣ್ತಲ್ರಿ ಅಲ್ಲಿ ಕಂಬ ಕಾಂತ ಪುಟ್ಟಿಟ್ಟಾರಲ್ಲ ಕಾಂಪೌಂಡ್ ಮ್ಯಾಗ ಪುಟ್ಟಿಟ್ಟಾರಲ್ಲ ಪುಟ್ಟಕ್ಕರ ಮನೆ ಮಗಳಿಂದ ಅದೇ ನೋಡಿ ದೀಪಕ್ಕರ ಮನೆ ಅಲ್ಲೇ ಹೋಗಿ ಬಟ್ಟೆ ಬಾಂಡೆ ಮಾಡಿ ನೀರು ಬಂದಿದ್ದು ಬಟ್ಟೆ ಬಾಂಡೆ ಮಾಡೀನಿ ಪೂಜೆನೂ ಆಗೈತೆ ರೀ ಶ್ರವಣಕುಮಾರ ಇವತ್ತು 11ಕ್ಕೆ ಬಂದ ನೋಡಿ ಯಾಕ ಸಾಲಿಗೆ 2 ಜಲ್ದಿ ಬಂದಿವತ್ತ ತೋರ್ಸಿ ಎತ್ತು ಮುಖ ಆಯ್ತಿಲ್ಲ ಊಟ ಹಾಕಿಲ್ಲ ಏನು ಕೊಟ್ಟಿದ್ರು ಹೌದು ನೋಡಿ ಶ್ರವಣಕುಮಾರ ಬಂದಾನ ಉಂಡಿ ಚಾಕ್ಲೇಟ್ ಕೊಟ್ಟು ಕಳ್ಸ್ಯಾರ ಅಂತ ಬಟ್ಟೆ ಗಿರಾಕ್ ಬಂದಿದ್ದು ರೀ ಈಗ 12 ಗಂಟೆ ಆಗಿರ್ಬೇಕ್ರಿ ಅವ ಬಂದು ಒಂದು ತಾಸು ಹತ್ತು ಬರೀ ಮಣ್ಣು ಆಡೋದು ಕಿತ್ತಪತ್ತಿ ಮಾಡೋದು ಮಾಡಾಕತ್ತಾನ ಇಂಥದೊಂದು ಗಿಲ್ಗಂಚಿದೊಂದು ಅಂಗಿ ಮಾರ್ತು ಸಣ್ಣ ಹೊಂಟೋಳಿಗೆ ವ್ಯಾಪಾರನೂ ಇಲ್ಲ ಟೈಲರಿಂಗೂ ಇಲ್ಲ ಎಲ್ಲ ಕಷ್ಟ ಐತೆ ಸ್ನೇಹಿತರೆ ಬರೇ ಮಣ್ಣಾಗ ನೀನು ಇಟ್ಟು ಬಿಡಪ್ಪ ಅದು ಕಿತ್ತೆ ಬೇಡ ಮಾರುವಂಗೆ ಅವು ಊಟ ಮಾಡ್ಬಾ ನೋಡಿ ಪೂಜೆ ಮಾಡಿ ರಾಟಿ ಪೂಜೆ ಮಾಡೀನಿ ಈಗ ನೋಡಿ ಎಲ್ಲ ಮನೆಯೂ ಕ್ಲೀನ್ ಆಗೈತೆ ಚಹಾ ಮಾಡಿ ಇಷ್ಟು ಬಾಂಡೆ ಇದ್ದು ರೀ ಇಷ್ಟು ಬಾಂಡೆ ತಿಕ್ಕೀನಿ ಮನೆಯಿಂದ ತೊಗರಿ ಒಣಾಕೀನಿ ರೀ ಬಿಸಿಲ ಮುಂದಕ್ಕೆ ಹೋಗೈತೆ ನೋಡಿ ಸ್ನೇಹಿತರೆ ಬೆಳಗ್ಗೆ ಮ್ಯಾಗ ಹಾಕ್ಬೇಕಾಗಿತ್ತು ಈ ರಗ್ನಾಗ ನೀರು ಚೆಲ್ಬಿಟ್ಟಾನ ರೀ ಶ್ರಾವಣ ಹೊಚ್ಕೊಂಡು ಹಾಸ್ಕೊಂಡು ಮುಕ್ಕೊಯ್ದು ಆಯ್ತು ಒಳ್ಳೆಡನ ನೀರು ಚೆಲ್ಲೋಣ ಒಣಾಕಿ ನೋಡಿ ಬರ್ರಿ ನನ್ನ ಚಹಾ ಎಷ್ಟೈತಿ ಕಪ್ ಎಂತ ಐತಿ ನೋಡಾಕತ್ರಿ ಚಹಾ ಮಾಡೀನಿ ರೀ ಇದ್ರಾಗ ಒಂದಿಷ್ಟು ಹಾಲು ಇದ್ದು ಇದ್ರಾಗ ಇಷ್ಟು ನೀರು ಹಾಕಿ ಚಹಾ ಮಾಡ್ಕೊಂಡೀನಿ ರೀ ಇಷ್ಟು ಬೇಕು ನೋಡಿ ಚಹಾ ಕುಡಿಯಲ್ರಿ ಚಹಾ ನಾನು ಡೈಲಿ ಇವತ್ತು ಯಾಕೋ ತುಂಬ ತಲೆನೋವು ಐತ್ರಿ ಇಷ್ಟೇ ಆದಿದ್ದು ಹಾಲಿರೋಣ ಎಬ್ಸ್ತೀನಿ ರೀ ನಾನು ಕಿತ್ತಪತ್ತಿ ಚಹಾ ಕುಡಿದು ಇಷ್ಟು ಚಹಾ ಕುಡಿದ್ನಿ ಅಂದ್ರೆ ಫುಲ್ ಮತ್ತು 1 ತಿಂಗಳು ಸ್ಟ್ರಾಂಗ್ ಆಗ್ತೀನಿ ರೀ ನಾನು 1 ತಿಂಗಳದ್ದು ಒಂದೇ ದಿನ ಕುಡಿಬಿಡ್ತೀನಿ ರೀ ದಿನ ಕುಡಿದೆ ದಿನ ಸಾಯೋರಿಗಳವ್ರು ಯಾರು ಅಂತೇಳಿ ದಿನ ಚಹಾ ಕುಡಿಯೋರಿಗೆ ನಾನು ಅಲ್ರಿ ದಿನ ಕುಡಿಯಲ್ಲ
ತಲೆನೋವು ಬಂತು ಅಂದ್ರೆ ನಾನು ಗುಳಿಗೆ ಪಳಿಗೆ ಏನ್ರಿ ಇದೇ ಔಷಧ ನೋಡಿ. ಬನ್ನಿ ಮತ್ತು ಚಹಾ ಕೊಡೋದು ಮತ್ತು ಸಿಗೋಣ. ನೋಡಿರಿ ಟೈಮು 3:30 ಆಯಿತು. ಇನ್ನೂ ಏನು ಟೀಚಿಂಗ್ ಮಾಡ್ಬೇಕಂತ 12 ಗಂಟೆಗೆ ಹೇಳಿದೆ. 12:30 ಆಗಿತ್ತು ಎಲ್ಲ ಕೆಲಸ ಮುಗಿಸಿದೆ. 1 ಗಂಟೆಗೆ ವಿಡಿಯೋ ಎಡಿಟಿಂಗು ಅಪ್ಲೋಡ್ ಇತ್ತು ಮತ್ತು ಲೈವ್ ಮಾಡಿದೆ. ಎಲ್ಲ ಕೆಲಸ ಫೋನಿನಂದ್ರೆ ಯೂಟ್ಯೂಬ್ ಕೆಲಸ, ಮನೆ ಕೆಲಸ, ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ರೀ. ಬರ್ರಿ ಇವಾಗ ಇಷ್ಟು ತಲೆ ಇಕ್ಕೊಂಡು ರೆಡಿಯಾಗಿ ಕುಂತೀನಿ. ಇನ್ನು 2 ಬ್ಲೌಸ್ ಸ್ಟಿಚ್ ಮಾಡಬೇಕು. 5:30 ಶ್ರಾವಣಿ ಬರ್ತಾಳೆ. ತೆಲಾಗಿ ಏನೋ ಸಿಕ್ಕಾಪಟ್ಟೆಗೆ ಅವ್ನು ನೋಡಬೇಕು. ಮತ್ತು ಏನೋ ನೈಟಿ ಟಿಚಿಂಗ್ ಮಾಡಬೇಕು. ನೈಟಿ ಕಟಿಂಗು, ಟಿಚಿಂಗು, ನೈಟಿ ಫಿಟ್ಟಿಂಗ್ ಹೆಂಗೆ ಮಾಡ್ತೀನಿ ಅದನ್ನ ವಿಡಿಯೋ ಮಾಡ್ಬೇಕು ರೀ. ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಒಳಗೆ ಬರ್ತೈತೆ ನೋಡಿ. ನಿನ್ನೆ ಪಿಕೋ ಮಿಷನ ಸೆಟ್ಟಿಂಗ್ ಮಾಡೋದು, ಪಿಕೋ ಮಿಷನ್ ದಾರ ಹೆಂಗೆ ಪೋಣಿಸೋದು ಮತ್ತು ಪಿಕೋ ಹಾಕೋದು ಹೆಂಗೆ ಎಲ್ಲ ವಿಡಿಯೋ ಮಾಡಿ ಹಾಕೀನಿ. ಬೇಕಾದ್ರೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿ ಸ್ನೇಹಿತರೆ. ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಇವಾಗ ನೈಟಿ ಭುಜ ರೀ, ಕರೆಕ್ಟ್ ಭುಜ ಕುಂದ್ರೋದು ನೈಟಿ ನೋಡಿ. ನಮ್ಗೆ ಹೆಂಗೆ ನೋಡಿ ನೈಟಿ ಇಡಿಯಲ್ಲಿ ಇರ್ತೈತೆ ರೀ. ಭುಜ ಕರೆಕ್ಟ್ ನಾನು ಇನ್ನೂ ಭುಜ ನೋಡಿ ಎಷ್ಟು ಕರೆಕ್ಟ್ ಕುಂತಾಳೆ ಸ್ನೇಹಿತರೆ. ಭುಜ ಕರೆಕ್ಟ್ ಕುಂದಿರ್ಬೇಕು ರೀ. ಇದು ಭುಜ ಎಷ್ಟು ನೀಟ್ ಕುಂದಿರುತ್ತಾ ಹಂಗೆ ನೈಟಿ ಚಂದ ಕುಂತಾವೆ. ನೈಟಿ ಫಿಟ್ಟಿಂಗ್ ಮಾಡಲು ಇರ್ತೈತೆ ರೀ. ಡ್ರೆಸ್ ಆಯಿತು ಅಥವಾ ನೈಟಿ ಹೆಂಗೆ ನಾವು ಫಿಟ್ಟಿಂಗ್ ಹೊಲಕ್ಕೆ ಕೊಡ್ತೀವಿ ನೋಡಿ ಕಸ್ಟಮರ್ಗೆ, ಅಷ್ಟು ನೀಟಾಗಿ ಕುಂದಿರ್ಬೇಕು ಅವು. ಹಂಗಂದ್ರೆ ಗಿರಾಕಿಗಳು ತಾವಾಗಲೇ ಹುಡ್ಕೊಂಬರ್ತಾರೆ ಸ್ನೇಹಿತರೆ. 2 ನೈಟಿ ಫಿಟ್ಟಿಂಗ್ ಮಾಡೋದಲ್ಲ, ಅವು 2 ಫಿಟ್ಟಿಂಗ್ ಮಾಡಿ ವಿಡಿಯೋ ಮಾಡಬೇಕು. ಪುಟ್ಟಕ್ಕೆ ಕರಿಬೇಕು ರೀ. ಅದಕ್ಕೆ ರೆಡಿ ಆಗೀನಿ ನೋಡೋಣ್ರಿ. ಅದು ಮಾಡಿದಾರ ಮಾಡ್ತೀನಿ ಮತ್ತು ಟಿಚಿಂಗ್ ಮಾಡ್ತೀನಿ. ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ಸಿಗ್ತೀನಿ ರೀ. ಒಂದು ಅರ್ಧ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ. ಕುಂದಿರ್ತೀನಿ ರೀ ಇವಾಗ. ಬರೀ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. 3:30 ಆಗಿತ್ತು. ಬಟ್ಟೆ ಟಿಚಿಂಗ್ ಮಾಡ್ಬೇಕಂದೆ ಆಗೋದೇ ನೋಡಿ. ಮತ್ತು ಒಂದು 800 ರೂಪಾಯಿ ವ್ಯಾಪಾರ ಆಯಿತು. 2 ನೈಟಿ 1 ಸ್ಕಾರ್ಪ್ ಹೋತ್ ನೋಡಿ. ಬಸ್ ನಾನು ಊಟ ಮಾಡ್ಬಾ, ನಾ ಕಟ್ಟಿಗೆ ಹೋಗ್ಬೇಕು. 4:30 ಆಗೈತಿ. ಕಟ್ಟಿಗೆ ಹೋಗ್ಬೇಕು ರೀ. ಕಟ್ಟಿಗೆ ಗೊಟ್ರ ಅಂತಿಲ್ಲ ಓಣ್ಯಾಗ. ಇವು ಒಂದು ಊಟ ಉಣಿಸಿ ಕಟ್ಟಿಗೆ ಹೋಗ್ತೀವಿ ಸ್ನೇಹಿತರೆ. ಅಲ್ಲಿ ಹೋದ್ರೆ ವಿಡಿಯೋ ಮಾಡಿದಾರೆ ಮಾಡ್ತೀನಿ ನೋಡಿ. ನಾನು ಕಟ್ಟಿಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಅಲ್ಲಿ ಕಟ್ಟಿಗೆ ಹೋಗಾಗ ಫೋನ್ ಓದಿಲ್ಲ ಸ್ನೇಹಿತರೆ. 4:30 ಹೋಗಿದ್ದೆ ಕಟ್ಟಿಗೆ ಓದಕ್ಕೆ. ಇವಾಗ 10 ಗಂಟೆ ಆಗೈತೆ. ಇವಾಗ ವಿಡಿಯೋ ಚೇಂಜ್ ಮಾಡಿ ನೋಡಿ. 4:30 ಅಂತ 10 ತನಕ ಏನು ಮಾಡಿದಂತ ನಿಮ್ಗೂ ಶೇರ್ ಮಾಡ್ತೀನಿ. ಸದ್ಯ ಹೇಳ್ತೀನಿ. ನಾನು ಕಟ್ಟಿಗೆ ಹೋದೆ. ಯಾಕಂದ್ರೆ ಕಟ್ಟಿಗೆ ಹೋಗಾಗ ಫೋನ್ ಒಯ್ಬೇಕಂದೆ. ಅಲ್ಲಿ ಎಂಟಿ ಹೊಲ ಸ್ನೇಹಿತರೆ. ಎಂಟಿ ಹೊಲದಾಗ ಅಡ್ಡಾಡಿ ಕಟ್ಟಿಗೆ ಹಾಯ್ಕೊಂಡ್ರಾಗನೇ ಕಷ್ಟ ಆಗುತ್ತೆ. ಇನ್ನು ಫೋನ್ಗಿನೆಲ್ಲ ಜಾರ್ ಬಿತ್ತಂದ್ರೆ ಇಲ್ಲಿ ಟೈಮು ಇದ್ದಿದ್ದಿಲ್ಲ. ಹಂಗಂದ್ರೆ 1:30 ಕಟ್ಟಿಗೆ ತೊಗೊಂಬಂದೆ. ಯಾಕೆ ಒಲೆ ಹಚ್ತೀನಿ ರೀ. ಮನೆಯಿಂದ ನೀರು ಕಾಸ್ಕೊಳಕ್ಕೆ ಬೇಕು ಸ್ನೇಹಿತರೆ. ಬಂದು 6 ಗಂಟೆ ಮ್ಯಾಗಿತ್ತು. ಬಂದು ಕುಂತೆ ಪುಟ್ಟಕ್ಕ ಕಟ್ಟಿ ಕುಂತೆ. ಶಿವಕುಮಾರ್ ಅಲ್ಲಿಗೆ ಒಂದು ಚರ್ ನೀರು ತೊಗೊಂಬಂದು ಕೊಟ್ಟ. ನೀರು ಕುಡಿ ಮಮ್ಮಿ ಅಂತೇಳಿ ಅಲ್ಲೇ ಕೂತು ನೀರು ಕುಡಿರಾಗನೇ ಮತ್ತು ಬಟ್ಟೆ ಕಸ್ಟಮರ್ ಬಂದರು. ಎದ್ದು ಬಂದೆ. ಹಂಗೆ ಕಾಲ್ ಸಿಕ್ಕಾಪಟ್ಟೆ ಬ್ಯಾನ್ ಆಗಿಬಿಟ್ಟು ಸ್ನೇಹಿತರೆ. ಎಂಟಿ ಹೊಲ ತೊಗರಿ ಕಟ್ಟಿಗೆ ಅಂತ ನೋಡಿ. ತೊಗರಿ ಬೇಳೆ ಯೂಸ್ ಮಾಡ್ತಿಲ್ಲ ಎಲ್ಲರೂ. ಅದ್ರ ಕಟ್ಟಿಗೆ ಆ ತೊಗರಿ ಬೇಳೆ ಬೆಳಿತಾವಲ್ಲ ತೊಗರಿ, ಅದ್ರ ಕಟ್ಟಿಗೆ ನೋಡಿ ಸ್ನೇಹಿತರೆ. ಸುಮ್ಮ ಒಲಿ ಆ್ಯಪಲ್ಲಿ ಹಚ್ಚಕ್ಕೆ ಬರ್ತಾವ್ರಿ. ಅವು ಏನಂದ್ರೆ ಎಂಟಿ ನೀಗ್ಲಿ ಹೊಡ್ಸಿರ್ತಾವೆ ಹೊಲ್ಗೊಳಗೆ ಹಾಯ್ಕೋಬೇಕು ರೀ. ಪುಟ್ಟಕ್ಕೆ ಒಂದೋರಿ, ನಾವೊಂದೋರಿ, ಭಾಗ್ಯ ಆಂಟಿ ಒಂದೋರಿ, ದೀಪಾ ಒಂದೋರಿ. 4 ಮಂದಿ ಹೋಗಿದ್ವಿ. 4 ಮಂದಿ ಒಂದೊಂದೋರಿ ತೊಗೊಂಬಂದಿ ಸ್ನೇಹಿತರೆ. ಅಲ್ಲಿ ಫೋನ್ ಓದಿಲ್ಲ ನಾನು. ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಒಯ್ಬೇಕು. ಅವು ನಾಳೆಗೂ ಹೋಗ್ತೀನಿ ಸ್ನೇಹಿತರೆ. ತಂದು ಹಾಕೋತೀನಿ ರೀ. ಈಗ ಬ್ಯಾಸ್ಯಾಗ ಅವು ಸಿಗಲ್ಲ. ತೊಗರಿ ಕಟ್ಟಿಗೆ ಬ್ಯಾಸ್ಯಾಗ ಸಿಗಲ್ಲ ರೀ. ಕಟ್ಟಿಗೆ ಭಾಳ ಕಷ್ಟ ಐತೆ ರೀ. ನಾ ಗ್ಯಾಸಿನ ಮೇಲೆ ನೀರು ಕಾಸಿ ಮಳೆಗಾಲದಾಗ ಗ್ಯಾಸಿನ ಮೇಲೆ ನೀರು ಕಾಸಿ ಮಾಡಿದ್ರೆ ಬರೀ 1 ತಿಂಗಳು ಬಂದೈತೆ ರೀ ಗ್ಯಾಸ್. 3 ಜನಕ್ಕೆ ನೀರು ಕಾಸ್ಬೇಕಂದ್ರೆ ಗ್ಯಾಸು ಭಾಳ ಹೋಗುತ್ತೆ ರೀ. ಹಿಂಗಾಗಿ ಕಟ್ಟಿಗೆ ಹೋಗಿ ಇವತ್ತು ಬ್ಲೌಸ್ ಸ್ಟಿಚ್ ಮಾಡೋದು ಅಲ್ಲೋಡಿ. ಮನೆ ಕೆಲಸನೇ ಸಿಕ್ಕಾಪಟ್ಟೆ ಆಗುತ್ತೆ. ಇವತ್ತು ವ್ಯಾಪಾರನೂ ಸ್ವಲ್ಪ ಆಗೈತೆ. ಒಬ್ಬರು 2 ನೈಟಿ ಹೋದಾರ, ಒಬ್ಬರು 3 ಪತ್ಲ, 6 ಜಂಪಾರ, ಒಬ್ಬರು ಒಂದು ಅಂಗಿ. ಇಷ್ಟು ವ್ಯಾಪಾರ ಆಗೈತೆ ರೀ. ಈಗೇನು ವ್ಯಾಪಾರ ಆಗುತ್ತಲ್ಲ ಇದೇ ನನಗೆ ಭಾಳ ಖುಷಿ ಆಗುತ್ತೆ ರೀ. ಯಾಕಂದ್ರೆ ಎಲ್ಲರೂ ಆಶೆ ಬಿಟ್ಟಿದ್ದು ಮಾಲ್ ಇರುತ್ತೆ ರೀ. ಅದು ವ್ಯಾಪಾರ ಆಗುತ್ತಲ್ಲ ಖುಷಿ ಆಗುತ್ತೆ. ಇನ್ನು ಇಷ್ಟು ಮಾಲ್ ಐತೆ ರೀ. ಇಷ್ಟು ಮಾಲ್ ಕಲೆ ಮಾಡಿ ನಾನು ಬಟ್ಟೆ ತರಕ್ಕೆ ಹೋಗ್ತೀನಿ ರೀ. ಯಾಕಂದ್ರೆ ಒಟ್ಟೆ ಸ್ಟಾಕ್ ಮಾಡಲ್ಲ ನೋಡಿ. ಸ್ಟಾಕ್ ಮಾಡಿ ಇಡಬಾರ್ದು ರೀ. ಸ್ಟಾಕ್ ಮಾಡಿ ಮನ್ನಿವು ಅವು ಒಂದು 50 ರೂಪಾಯಿ ನಮ್ಗೆ ಲಾಭ ಬರ್ಲಿಕ್ಕೆ ಗಂಟೆ ಕೊಟ್ಟು ಕೇರಿ ಖಾಲಿ ಮಾಡಿಬಿಡಬೇಕು. ಇಟ್ಕೊಂಡು ಕುಂತ ಲಾಭ ಇಲ್ಲ. ಏನಂತಲ್ಲ ಮರಣ ಮಾರಾಟ ಯಾರ ಕೈ ಸಿಕ್ಕಿಲ್ಲ ಅಂತ ಸ್ನೇಹಿತರೆ. ಮರಣ ಮಾರಾಟ ಯಾರ ಕೈ ಸಿಗಲ್ಲ. ಬಂದಾಗ ಮಾರಿ ಜೈ ಅಂದ್ಬಿಡು ನೋಡಿ. ಅದು ಮಾರೋ ಬೆಸ್ಟು. ಶಿವಕುಮಾರ ಮಲ್ಕೊಂಡಾರ. ನಾನು ಕೂಡ ಮಲ್ಕೋಬೇಕು. ಇದನ್ನ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಈಗ 10 ಗಂಟೆ ಆಗೈತೆ ರೀ. ನಾ ಅಡುಗೆ ಬಂದು ಏನು ಮಾಡಿ ನೋಡ್ರಿ. ಒಳ್ಯಾಕೆ ಹೋಗಿಲ್ಲ ರೀ. ಅಡುಗೆ ಮನೆಗೆ ಹೋಗಿಲ್ಲ. ಅವರಿಗೆಲ್ಲ ಬಟ್ಟೆ ಕೊಟ್ಟು ಅಷ್ಟು ಹತ್ತಿಟ್ಟು ಇವತ್ತೇನಂದ್ರೂ ಇನ್ನೂ 4 ಸೀರೆ, ಒಂದು 4 ಸೀರೆ ಮದುವೆಗೆ ಆರ್ಡ್ರ್ ಕೊಟ್ಟಾರ ಇವತ್ತು. ಅವೆಲ್ಲ ತೊಗೊಂಡ್ಯಾ. ಯಾವ ಸೀರೆ ಏನಂತ ಬರ್ಕೊಂಡ್ಯಾ ಅದು ತರಕ್ಕೆ ಹೋಗ್ಬೇಕು. ಸಣ್ಣ ಪುಟ್ಟ ಆರ್ಡ್ರುಗಳು ಒಂದು 4-10 ಸೀರೆ ಆರ್ಡ್ರ್ ಬಂದು ಅಂದ್ರೆ ಅದ್ರಾಗ ಒಂದು 500-600 ಉಳಿತೈತೆ ರೀ. ಖುಷಿ ಆಗುತ್ತೆ. ರೇಟನ್ನು ಮುಗ್ಸ್ಯಾರ. ಸೀರೆನೂ ಆರ್ಡ್ರ್ ತೊಗೊಂಡಿನಿ. ಮತ್ತೊಬ್ಬರು 23 ಸೀರೆ ಆರ್ಡ್ರ್ ಕೊಡ್ತೀನಿ ಅಂದಿದ್ರು. ಅವ್ರದ್ದು ನಾ ಆರ್ಡ್ರ್ ತೊಗೊಲಿಲ್ಲ ರೀ. 23 ಸೀರೆ ಒಂದೇ ಕಲರ್ ಅಂತ ನಾವು ಮತ್ತು ಅವೆಲ್ಲ ಕಡೆ ಕೇಳಿದೆ. ಎಲ್ಲಿ ಆ ಕಲರ್ ಸೀರೆ ಎಲ್ಲಿ ಸಿಗಲಿಲ್ಲ.
ಕೈ ಬಿಟ್ಟಿನ್ರಿ ಅದನ್ನ ಆರ್ಡ್ರು. ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಡ್ರ್ ತೊಗೊಳೋ ಶಕ್ತಿ ನನಗಿಲ್ಲ. ಯಾಕೆ ಅಡ್ಯಾಡಬೇಕು, ಮತ್ತು ನೈಕಾರದು ಕಾಂಟೆಂಟ್ ಮಾಡಬೇಕು, ಪರಿಚಯ ಇರಬೇಕು, ಎಲ್ಲ ವಜ್ಜೆ ಸ್ನೇಹಿತರೆ. ಸುಮ್ಮ ಎಷ್ಟಾಯ್ತು 5 ಒಂದೇ ಕಲರ್ ಅಂದ್ರೆ ಹೆಂಗಾರು ತಂದು ಕೊಡ್ಬೋದು. ಬರ್ರಿ, ನಾನೇನು ಊಟ ಮಾಡಿಲ್ಲ, 10 ಗಂಟೆ ಆಗೈತಿ. ನಂದು ಯಾಕೋ ಧ್ವನಿ ಫುಲ್ ಚೇಂಜ್ ಆಗೈತಿ. ನಮ್ಮ ಶ್ರಾವಣಿ ಗ್ಲಾಸ್ ಇಟ್ಟವಡಿಲ್ಲಿ 1 ಗ್ಲಾಸ್ ಬಿಸಿ ಬಿಸಿ ನೀರು ಕಾಯ್ಕೊಟ್ಲು, ಕುಡಿದು ವಿಡಿಯೋ ಕಂಟಿನ್ಯೂ ಮಾಡೀನಿ. ಇಷ್ಟೆಲ್ಲ ಕೆಲಸ ಆಗೈತೆ ನೋಡಿ. ಸಿಕ್ಕಾಪಟ್ಟೆ ಕಾಲು ಬ್ಯಾನಾಗ್ಯಾವ ಸ್ನೇಹಿತರೆ ಇವತ್ತು. ಯಾಕಂದ್ರೆ ತೊಗರಿ ಕೊಲೆ ಅಡ್ಯಾಡಿ ನೋಡಿ. ದಿನ ಹಿಂಗೆ ಒಂದು ಸಟ್ ಅಡ್ಯಾಡ್ಬಿಡವ, ನಿನ್ನ ಮೈ ತಾನೇ ಕರಗುತ್ತೆ ನೋಡು ಅಂತಾಳ ಮಂಟಿ. ಆಯ್ತು ಬಿಡವ ಅಂಟಿ, ಅಡ್ಯಾಡ್ತೀನಿ ಅಂತ ಹೇಳಿದೆ. ನಾ ಯಾರೇ ಹುಡುಗಾಟ ಮಾಡಲ್ರಿ, ಸಿಟ್ಟಿಲ್ಲ ನೋಡಿ. ಯಾಕಂದ್ರೆ ಹುಡುಗಾಟ ಮಾಡೋದಿಲ್ಲ. ನಮ್ಮ ಮೊಮ್ಮಗಂಗಳು ಒಂದು ರೌಂಡ್ ಹೋಗಿ ಬಂದ್ಬಿಡೋ ಎಂಟಿ ಹೊಲ್ದಾಗ ಅಂತ ಒಂದು ಅಂಟಿದ್ರೆ ನಗುದ ಇಷ್ಟು ಕಾಮಿಡಿ ಆಯ್ತು ರೀ. ಕಟ್ಟಿಗೆ ಹೋದಾಗ ಒಬ್ರಿಗೊಬ್ರು ಹೋಗ್ಬೇಕ್ರಿ, ಎಲ್ಲಾರ ಒಂಥರ ಖುಷಿ ಆಗುತ್ತೆ ಅದು. ಇಲ್ಲೇ ಮನ್ಯಾಗ ನಾವೇ ಬಟ್ಟೆ ಬಾಂಡೆ, ಮನೆ ಕೆಲಸ, ರಾಟಿ, ಬಟ್ಟೆ ಬಿಸ್ನೆಸ್ಸು, ಟೈಲರಿಂಗು ಇವೆಲ್ಲ ತಿಳಿಸಿಟ್ಟಂತ ಸ್ನೇಹಿತರೆ. ದಿನ ಇವಾಗ ಹೋಗಿ ಈಗೆಲ್ಲ ತೊಗರಿ ಬೆಳೆಬಿಟ್ಟಾರಿ. ತೊಗರಿ ಹೊಲ ಖಾಲಿ ಆಗಿರ್ತಾವೆ, ತೊಗರಿ ಹೊಲ ಕಟ್ಟಿಗಿರ್ತಾವೆ. ಈಗ ತಂದು ಹಾಕ್ಕೊಂಡ್ವಿ ಅಂದ್ರೆ ನಾಳೆ ಉರುವಾಕ್ ಬರ್ತಾವೆ ಸ್ನೇಹಿತರೆ. ಮನೆ ದಡ ಮರಳಕ್ಕೆ ಹೋಗಿ 2 ಹೊಳಿ ತಂದಿದ್ದೆ. ಅವೆಲ್ಲ ವಿಡಿಯೋ ಮಾಡಿದ್ದೀನಿ ರೀ. ಆ ಫೋನ್ ಕೆಟ್ಟೆ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಆ ಫೋನ್ ಮಾಡಿಸಿದ ವಿಡಿಯೋ ಇದ್ದು ಖಂಡಿತ ನಿಮಗೂ ಶೇರ್ ಮಾಡ್ತೀನಿ. ಶ್ರಾವಣಿ ಪ್ರವಾಸಕ್ಕೆ ಹೋಗಿದ್ದು ವಿಡಿಯೋ, ನಾ ತೊಗರಿ ಕಟ್ಟಿಗೆ ಎಷ್ಟು ತೊಗೊಂಬಂದು ಅನ್ನೋದು ವಿಡಿಯೋ ಮಾಡ್ತೀನಿ ರೀ. ನಿನ್ನ ಕೈಲಿ 4 ಮಂದಿಗಿಂತ ನಂದು ಹೊರಿ ದೊಡ್ಡದೈತೆ ನೋಡಿ. ಇನ್ನು ಈ ಪುಟ್ಟಕ್ಕನ ಮಾಡಿದ್ಲು. ಹಂಗಂದ್ರೆ ಸ್ವಲ್ಪ ಜಾಸ್ತಿ ಇದ್ದು ನಾನು ಕಟ್ಟಿಗೆ ನೋಡ್ದಪ್ಪ ಕಣ್ಣಿಗೂ ಕೆಲಸ ಜಗ್ ಮಾಡ್ತೀವ ನೀನು ಅಂತಂದ್ರೆ ಅವರು. ನಾನು ನಿನ್ನೇನು ಹೋಗ್ಯಾರಿ ಪುಟ್ಟಕ್ಕಾರ ಕರೆದಿಲ್ಲ ರೀ ಅವರು. ಅದಕ್ಕೆ ಇವತ್ತು ಹೋದೆ. ಮತ್ತು ಮೆಷಿನಾಗ ಎದ್ದಾರ ಬ್ಲೌಸ್ ಸ್ಟಿಚ್ ಮಾಡಿರತ್ತು. ನಾಳೆ ಬೇಗ ಕೆಲಸ ಮಾಡ್ಬೇಕಂತಿರ್ತೀನಿ. ಇವು ಅದರ ರೇಖಾ ಟೈಲರಿಂಗ್ ಒಂದು ಆನ್ಲೈನ್ ಬಿಸ್ನೆಸ್ ಒಂದು ಚಾನಲು, ಸಾವಿತ್ರಿ ಲೈಫ್ ಸ್ಟೈಲ್ ಒಂದು ಚಾನಲು, ಊಟ ಇವು 2 ಯೂಟ್ಯೂಬ್ ಚಾನಲ್, ಮತ್ತು ಮನೆ ಕೆಲಸ, ಮಕ್ಕಳ ಸಾಲಿ ಎಲ್ಲ ನೋಡ್ಕೊಡೋದು ಕಷ್ಟ ಇದೆ ಸ್ನೇಹಿತರೆ. ಬರ್ರಿ ಶ್ರಾವಣಿಯರು ಏನು ಉಂಡು ಏನಿಲ್ಲ ಅಡುಗೆನ ಬದ್ನಿಕಾಯಿ ಪಲ್ಯ ಐತೆ, ಪಲಾವ್ ಐತೆ. ಉಣ್ಬೇಕು ಅನ್ಸುತ್ತೆ, ಆದ್ರೆ ದಪ್ಪ ಹತ್ತಿರಂತ ಒಂದು ಕಡೆ ಉಣ್ಬಾರ್ದು ಅನ್ಸುತ್ತೆ. ಕಾಲು ಒಂದು ಸಳ್ಳಾಗಿ ನೋಡಿ. ವಾಕಿಂಗ್ ಮಾಡ್ಬೇಕು ರೀ. ಇಲ್ಲಿ ನಮ್ಮ ಊರಲ್ಲಿ ಒಂದು ಖುಷಿ ಆಗುತ್ತೆ. ನಾವು ಮುದ್ದೆ ರೋಡಿಗೆ ಹೋಗ್ಬೇಕಾಗಿತ್ತು ವಾಕಿಂಗ್ಗೆ. ಈಗ ಇಲ್ಲೇ ಡಬಲ್ ರೋಡ್ ಆಗುತ್ತಿತ್ತು, ನಮ್ಮ ಮನೆ ಮುಂದಾನೆ ಆಗುತ್ತೆ ರೀ. ತೋರಿಸ್ತೀನಿ ಅದು ನಿಮಗೊಮ್ಮೆ. ಹಿಂಗೆ ಒಳ್ಬಿಟ್ರೆ ಡಬಲ್ ರೋಡ್ ಎಲ್ಲಿ ಖಾಲಿ ಹೋಗ್ಬೇಕು ಆಗ್ತಿತ್ತು. ಇದು ಸೀದಾ ಹೋದ್ರೆ ನಡುಗುಂದಿ ರೋಡಿಗೆ ಮುಟ್ಟುತ್ತೆ ರೀ. ಈ ಬಸರ್ಕೋಡ್ ರೋಡ್ ಅಂತ ಐತೆ. ಖುಷಿ ಆಯ್ತು ಅಲ್ಲಿ ರೋಡ್ ನೋಡಿ ಎಷ್ಟು ಐತ್ರಿ, ಎಷ್ಟು ಸ್ವಚ್ಛ ಮಾಡ್ಯಾರ. ನಿಮ್ಗೆ ಅಲ್ಲಿ ಹೋಗೋದೊಮ್ಮೆ ವಿಡಿಯೋ ಮಾಡ್ತೀನಿ, ಬರ್ರಿ ತೋರಿಸ್ತೀನಿ. ಟೈಮ್ ಏಟಾಗೈತಿ. ಈಗ ಶ್ರಾವಣಿ ಕುಮಾರ್ ಮುಕ್ಕೊಂಡಾರ, ಎಲ್ಲ ತೋರಿಸಿ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿ. ಕದ ಮಾತ್ರ ಹಾಕ್ಕೊಂಬಂದ ಶ್ರಾವಣಿ. ಟೈಮ್ ನೋಡಿ 10ಕ್ಕೆ 5 ನಿಮಿಷ ಕಮ್ಮಿ ಐತೆ. ಇನ್ನೂ ಇಷ್ಟು ಬಟ್ಟೆ ಜೋಡಿಸೋದವು. ಟಾಪ್ ಮಾಲೆಲ್ಲ ಖಾಲಿ ಮಾಡಿ ನೋಡಿ. ಬಂದಂಗೆ ಬಾರಿಸ್ಬಿಟ್ಟೇನಿ ರೀ. ಟಾಪ್ 100 200 ಬಂದಂಗೆ ಬಾರಿಸ್ಕೇರಿ. ಇನ್ನೂ ಇಷ್ಟು ಉಳ್ದ ನೋಡಿ. ಸಾದಾ ಇದ್ದು 100 ಕೊಟ್ಟೀನಿ ರೀ. ಇವು ಚಲೋ ಅದಾವು 200, ಮತ್ತು 400 ಅದಾವು. ಇವಿಷ್ಟು ಅವಿಸು ಹುಡ್ರಿ ಬಿ ಬಂದಂಗೆ ಸ್ಟಾಕ್ ಉಳ್ಕೊನಲ್ರಿ. ಸುಮ್ಮ ಮಾರಿಬಿಕ್ಕೇರಿ. ಈ ಟಾಪ್ ಮಾಲ್ ಹಾಕ್ಬೇಕ್ರಿ. ಈಗ ಟಾಪು ನೈಟಿ ಅದಾವೆ, ಇನ್ನು ಆದ್ರೆ ಬ್ಲೌಸ್ ಅದಾವು. ಸೀರೆ ಫೋಟೋ ಹಾಕಿದ್ರು ಒಬ್ಬರು ಸಿಸ್ಟರು. ಇವ ನೆಪ್ಪಾಯ್ತು ನೋಡಿ. ಗೀತಾ ಸಿಸ್ಟರ್, ಸ್ವಾರಿ ಸಿಸ್ಟರ್ ಹಾಕ್ತೀನಿ ರೀ. ಈಗ ಫೋಟೋ ಹೊಡೆದು ಹಾಕ್ತೀನಿ ರೀ. ಶ್ರಾವಣಿ ಕುಮಾರ್ ಮಲ್ಕೊಂಡ ನೋಡಿ. ಬರ್ರಿ ಬಾಂಡೆ ತಿಕ್ಕಿ ಹೋಗಿದ್ನಲ್ಲ, ಇನ್ನೊಂದು ಸ್ವಲ್ಪ ಬಾಂಡೆ ಅದಾವು. ನಾಳೆಗೆ ಇಷ್ಟು ಬಾಂಡೆ ನೋಡಿ ಶ್ರಾವಣಿ ಕುಮಾರ್ ಉಂಡಾರ. ಅಡುಗೆ ಮ್ಯಾಗ ಏನು ಮುಚ್ಚೋಡಿ. ಇನ್ನು ಇಷ್ಟು ಬದ್ನಿಕಾಯಿ ಪಲ್ಯ ಐತೆ, ಇನ್ನು ಇಷ್ಟು ಪಲಾವ್ ಐತೆ. ನನ್ನ ಪಾಲಿದ್ದು ನಾವು ಸಂಜೆ ಕೊಂಡ್ರೆ ಖಾಲಿ ಆಗ್ತೈತೆ ರೀ. ನಾವು ರೊಟ್ಟಿ ಭಾಳ ಇದ್ದಿರಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಹಿಂಗೆಲ್ಲ ಐತೆ ನೋಡಿ ಸಂಜೆ ರಾತ್ರಿ ಊಟ. ನಮ್ಮ ಶ್ರಾವಣ್ ಕುಮಾರ್ ಉಣ್ಲೇ ಇಲ್ರಿ. ಕಸ್ಟಮರ್ ಒಂದು ಹಂಗೆ ತಲೆ ತಿಂತಾರೆ ಸ್ನೇಹಿತರೆ. ಬಾಯ್ ರೀ, ಗುಡ್ ನೈಟ್.